ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜಿಗೆ ಆಕ್ರೋಶ ಭುಗಿಲೆದ್ದಿದೆ. ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಬೇಡಿ, ಕೇಂದ್ರ ಸರ್ಕಾರಕ್ಕೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಒತ್ತಾಯ ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ಬಲಪ್ರಯೋಗ ಮಾಡಬೇಡಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಯಾವುದೇ ದುಡುಕಿನ ಅಥವಾ ಅಪಾಯಕಾರಿ ಕ್ರಮಕ್ಕೆ ಮುಂದಾಗಬೇಡಿ. ಲಾಠಿ ಚಾರ್ಜ್ ಅಥವಾ ಅಶ್ರುವಾಯು ಪ್ರಯೋಗಕ್ಕೆ ವಿದ್ಯಾರ್ಥಿಗಳು ಹೆದರೋದಿಲ್ಲ. ಇವರು ಜೆನ್ಜಿ ಪೀಳಿಗೆಯವರು, ಇವರು ಯಾರಿಗೂ ಕೂಡ ಹೆದರೋದಿಲ್ಲ. ನೀವು ಎಷ್ಟು ಬೆದರಿಸ್ತೀರೋ ಬೆದರಿಸಿ, ಅವರು ಅಷ್ಟೇ ಗಟ್ಟಿಯಾಗಿ ನಿಲ್ತಾರೆ. ಕೇಂದ್ರ ಸರ್ಕಾರಕ್ಕೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. डाउन होगा जंतर मंतर और अभी सुनने में आ रहा है कि जंतर मंतर के आसपास इंटरनेट बंद कर दिया गया है. कुछ लोगों ने बताया, ऐसा कुछ पत्रकारों ने बताया. ये भी सुनने में आ रहा है कि आसपास सिक्योरिटी बहुत ज़्यादा टाइट कर दी गई है. बहुत ज़्यादा सिक्योरिटी फोर्सेस, पैरामिलिट्री फोर्सेस आ गई हैं. लोगों को ये शक है कि आज रात को मैसिव क्रैकडाउन होगा जंतर मंतर और आसपास के इलाकों के अंदर. मैं मोदी जी से कहना चाहता हूँ, इस तरह का मिस एडवेंचर मत करना. आपने सोचा था सोनम वांगचुक को उठा लेंगे तो धरना खत्म हो जाएगा. सोनम वांगचुक को उठाने के बाद धरना और बड़ा बन गया. आपने सोचा था कि सोमवार को संसद मार्च के दौरान लाठी चार्ज करके टीयर गैस के गोले छोड़ के बच्चों को डरा देंगे, उनमें दहशत पैदा कर देंगे. उसके बाद वो और बड़ा बन गया. इसीलिए मैं उनसे कहना चाहता हूं कि इस तरह का मिस एडवेंचर मत करना. ये आपको बहुत भारी पड़ेगा. ये बच्चे, ये जेंजी है, ये किसी से डरता नहीं है. जितना आप इनको दबाने की कोशिश करोगे उतना ये और बड़े बनते जाए और इनके मन का डर निकलता जाएगा. तो प्लीज़ इस तरह का हमारे बच्चों के ऊपर, हमारे यूथ के ऊपर किसी तरह का कोई क्रैकडाउन नहीं होना चाहिए. ಎಸ್, ಸಿಜೆಪಿ ಪ್ರೊಟೆಸ್ಟ್ ಏನಿದೆ ಇದು ಎಲ್ಲ ಕಡೆ ಕಿಚ್ಚೆಪ್ಸಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡಿದರು. ಲಾಠಿ ಚಾರ್ಜ್ ಅಥವಾ ಅಶ್ರುವಾಯು ಪ್ರಯೋಗದಿಂದ ವಿದ್ಯಾರ್ಥಿಗಳು ಹೆದರೋದಿಲ್ಲ. ಇವರು ಜೆನ್ಜಿ ಪೀಳಿಗೆಯವರು, ನೀವು ಎಷ್ಟೇ ಒತ್ತಡ ಹೇರಿದ್ರು ಕೂಡ ಅವರು ಅಷ್ಟೇ ದೃಢವಾಗಿ ನಿಲ್ತಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇನ್ನೊಂದು ಕಡೆ ಆ ಒಂದು ಜಂತರ್ ಮಂತರ್ ಆ ಒಂದು ಭಾಗ ಏನಿದೆ, ಆ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಈಗ ಕಂಪ್ಲೀಟ್ ಆಗಿ ಇಂಟರ್ನೆಟ್ಟನ್ನು ಸ್ಟಾಪ್ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ತೆಗೆದಿರ್ತಕ್ಕಂಥ ವಿಡಿಯೋ ಏನೋ ನಾವು ಗಮನಿಸ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ದೀರಿ, ಈ ಒಂದು ವಿಡಿಯೋ ಎಲ್ಲ ಕಡೆ ದೇಶವ್ಯಾಪಿ ವೈರಲ್ ಆಗ್ತಾ ಇದೆ. ಈ ವೈರಲ್ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇನ್ನಷ್ಟು ಸೇರ್ತಾರೆ ವಿದ್ಯಾರ್ಥಿಗಳು, ಇದು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ಯೋಚನೆ ಇಟ್ಕೊಂಡು ಈಗ ಇಂಟರ್ನೆಟ್ಟನ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಕೇಜ್ರಿವಾಲ್ ಅವರು ಕೂಡ ಆ ಒಂದು ವಿಚಾರವನ್ನು ಹೇಳಿದರು. ಬಟ್ ಇದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದೋ ಪ್ರಧಾನಿಯವರು ಇದ್ರ ಬಗ್ಗೆ ಏನಾದರೂ ಒಂದು ಮಾತನಾಡಬೇಕು, ಮೌನ ಮುರಿದು ಏನಾದರೂ ಮಾತನಾಡಿದರೆ ಇದಕ್ಕೆ ಪರಿಹಾರ ಇರುತ್ತೆ. ಇಲ್ಲಾಂದರೆ ಧರ್ಮೇಂದ್ರ ಪ್ರಧಾನ ಶಿಕ್ಷಣ ಸಚಿವರು ಏನಿದ್ದಾರೆ ಅವರು ರಾಜೀನಾಮೆ ಕೊಡೋವರೆಗೂ ಇವರು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನೋದು ಕಾಣಿಸ್ತಾ ಇದೆ.